ಈ ಮೂಲಕ ನಾನು ಇನ್ನೊಂದು ನಮ್ಮ ಜನಗಳಿಗೆ ಕೇಳ್ಕೊಳ್ಳೋವಂಥದ್ದು, ಎಲ್ಲ ನಮ್ಮ ಜನಗಳು ಮನೆಯಿಂದ ಕಸ ಕೊಡಬೇಕಾದಾಗ ವಿಂಗಡಣೆ ಮಾಡಿ ಕೊಡಿ. ಅದ್ರ ಜೊತೆಗೆ ನಮ್ಮ ಆಟೋದವ್ರಿಗೆ ಆಗಲಿ, ನಮ್ಮ ಆಟೋ ಹೆಲ್ಪರ್ಸ್ಗಾಗಲಿ ನಾನು ಈ ಮೂಲಕ ಸ್ಟ್ರಿಕ್ಟಾಗಿ ಆದೇಶ ಮಾಡೋದಿಷ್ಟೇ, ಒಂದು ಮನೆಯಲ್ಲೂ ಕಸನ ಮಿಸ್ ಆಗದೆ ಇರೋಂಗೆ ತನ್ನಿ. ಇಲ್ಲ ಅವ್ರು ಅಕಸ್ಮಾತ್ ಆಚೆ ಇಟ್ಟಿದ್ದಾಗ ಅಥವಾ 2 ಫ್ಲೋರು 3 ಫ್ಲೋರು ಹತ್ತಿ ಇಳಿಯೋಕ್ಕಾಗಲ್ಲ, ನೀವು ಹೋಗಿದ್ದ ಟೈಮ್ಗೆ ಇನ್ ಟೈಮ್ಗೆ ತಂದು ಕೊಡೋಕ್ಕಾಗಲಿಲ್ಲ ಅಂದಾಗ ಬೇರೆ ಪಾಯಿಂಟ್ಗೆ ಹೋಗದೆ ಇರೋಂಗೆ ನೋಡ್ಕೊಳ್ಳಿ. ಇನ್ನು ಈ ಥರದ್ದು ಯಾವ್ದಾದ್ರು ಪಾಯಿಂಟ್ಗಳಿದ್ದಾಗಲೂ ನಮ್ಮ ಆಟೋ ಟಿಪ್ಪರ್ಸ್ಗಳಾಗಲಿ ಇವರೆಲ್ಲ ಏನು ಕಸ ವಿಂಗಡಣೆ ಮಾಡಿರ್ತೀರೋ ಅದ್ರ ಜೊತೆಗೆ ಮಿಕ್ಸ್ಡ್ ವೇಸ್ಟ್ ಬಂದಾಗ ನಮ್ದು ಎಲ್ಲ ಪ್ಲ್ಯಾಂಟ್ಗಳಿಗೆ ಮತ್ತೇನು ಕೊಡಬೇಕಾದಾಗ ಅದನ್ನೊಂಚೂರು ಗಮನ ಹರಿಸಿ ಕೊಡಿ. ಎಲ್ಲ ನಮ್ಮ ಒಂದು ಹಸಿ ಕಸ ಒಣ ಕಸ ಸಪ್ರೇಟಾಗಿ ಕೊಟ್ಟಾಗ ಒಣ ಕಸಕ್ಕೆ ಒಂದು ಬೇರೆ ಬೆಲೆ ಇರುತ್ತೆ, ಹಸಿ ಕಸಕ್ಕೆ ಒಂದು ಬೇರೆ ಬೆಲೆ ಇರುತ್ತೆ. ಹಸಿ ಕಸನ ನಾವು ಇದುವರೆಗೂ ನಮ್ಮಲ್ಲಿ ಈಗ 2 ಪ್ಲ್ಯಾಂಟ್ ರನ್ ಆಗ್ತಾ ಇದೆ, ಒಂದು ರಾಯನಕೆರೆನಲ್ಲೊಂದು ಮತ್ತು ಕೆಸರೇನಲ್ಲೊಂದು. ಈ ಪ್ಲ್ಯಾಂಟ್ಗಳಲ್ಲಿ ಏನು ಈ ಹಸಿ ಕಸ ಕೊಡೋದ್ರಿಂದ ಅದನ್ನು ನಾವು ಗೊಬ್ಬರ ಆಗೋ ತನಕ ಮಾಡಿ ಒಂದು ವಿಲೇವಾರಿ ಮಾಡ್ತಾ ಇದ್ದೀವಿ. ಹಾಗೇನೆ ಒಣ ಕಸನೂ ಅಷ್ಟೇನೆ ಉಪಯುಕ್ತವಾಗುವಂಥದ್ದನ್ನೆಲ್ಲ ಸಪ್ರೇಟ್ ಮಾಡಿ, ಉಪಯೋಗ ಆಗದೆ ಇರುವಂಥದ್ದನ್ನೆಲ್ಲ ಒಂದು ಕ್ರೋಢೀಕರಿಸಿ ಅದನ್ನ ಏನು ಮಾಡಬೇಕು ಅನ್ನೋದನ್ನ ನಾವು ಈಗ ಕರ್ತವ್ಯ ನಿರ್ವಹಿಸೋದ್ರ ಜೊತೆಗೆ ಜನಗಳು ಇದಕ್ಕೆ ಸಹಕರಿಸಬೇಕು ಅಂತ ಈ ಮೂಲಕ ನಾನು ಕೇಳ್ಕೊತೀನಿ. ಸರ್, ಈಗಾಗಲೇ ಪ್ರಜಾಧ್ವನಿ ವಾಹಿನಿ ಮುಖಾಂತರ ಕಳೆದ 5 ತಿಂಗಳು ನಿರಂತರವಾಗಿ ಸುದ್ದಿ ಮಾಡ್ತಾ ಇದ್ದೀವಿ ಇದ್ರ ಬಗ್ಗೆ ಅವೇರ್ನೆಸ್ ಪ್ರೋಗ್ರಾಮ್. ವಿಜಯನಗರ 4th ಸ್ಟೇಜ್ ಅಲ್ಲಿ ಬಹುತೇಕ ಎಲ್ಲಾ ರಸ್ತೆಗಳಲ್ಲೂ ಕೂಡ ರಸ್ತೆ ಮಧ್ಯದಲ್ಲಿ ಕಸವನ್ನು ಹಾಕಿದ್ದಾರೆ. ಎಲ್ಲ ಒಂದ್ ಕಡೆ ಅಲ್ಲಿ ಏನು ಪೌರ ಕಾರ್ಮಿಕರು ಸರಿಯಾದ ರೀತಿಯಲ್ಲಿ ಕಸ ವಿಲೇವಾರಿ ಮಾಡೋದು ಸೋತಿದ್ದಾರೆ ಅನ್ನುವಂಥದ್ದು. ಸರ್, ಈ ಬಗ್ಗೆ ನಾವು ಕಂಪ್ಲೇಂಟ್ ಕೂಡ ಮಾಡಿದ್ವಿ. ಇದಕ್ಕೆ ರಿಯಾಕ್ಷನ್ ಸರ್? ಖಂಡಿತವಾಗ್ಲೂ ಇದೇನಂದ್ರೆ ಈ ಕೆಲವು ಈ ತಪ್ಪಾಗಿ ಅನ್ಯತೆ ಭಾವಿಸಬಾರ್ದು. ನಮ್ಮಲ್ಲಿರೋ ಪೌರ ಕಾರ್ಮಿಕರೇ ಆಗಿರ್ಲಿ ಅಥವಾ ನಗರಸಭೆದೇ ಆಗಿರ್ಲಿ, ಈ ವಿಜಯನಗರ 4ನೇ ಹಂತ ಬಂದು ನಮ್ಮ ಕಾರ್ಪೊರೇಷನ್ ಲಿಮಿಟ್ಸಿಗೆ ಬರೋದಿಲ್ಲ. ಏನಾಗುತ್ತೆ, ಇದು ನನ್ನ ಬೌಂಡ್ರಿ ಅಲ್ಲ, ಇದು ನನ್ನ ಬೌಂಡ್ರಿ ಇಲ್ಲ ಅನ್ನೋ ಥರದಲ್ಲಿ ತಂದು ಅಲ್ಲಿ ಹಾಕಿರ್ತಾರೆ. ನಮ್ಮವ್ರಿಗೂ ಸಹ ಹೇಳ್ತಾನೆ ಇದೀವಿ, ಯಾವುದೇ ಒಂದು ವಿಜಯನಗರ 4ನೇ ಬಡಾವಣೆ ನಮ್ಮ ಹಂತಕ್ಕೆ ಬರದೇ ಇದ್ರು ಕಂಡಲ್ಲಿ ಕಸಗಳನ್ನ ನೀವು ಯಾವುದೇ ಥರದ್ದು ವಿಂಗಡಣೆ ಆಗಲಿಲ್ಲ ಅಂದರೂ ನಮ್ಮ ಇದ್ರ ಮೂಲಕ ಅಲ್ಲಿ ಯಾವುದೇ ಥರದ್ದು ಸ್ವಚ್ಛತೆ ಬಗ್ಗೆ ನೋಡ್ಕೊಳ್ಳಿ ಅಂತ. ಹಾಗೆ ನಗರಸಭೆಯವ್ರಿಗೂ ಸಹ ಹೇಳಿದ್ದೀವಿ, ಹುಟ್ಕಳ್ಳಿಯವ್ರಿಗೂ ಸಹ ಹೇಳ್ತಾ ಇದ್ದೀವಿ, ನಿಮ್ಮಲ್ಲಿ ಸ್ವಲ್ಪ ಕಸ ವಿಂಗಡಣೆ ಮಾಡಿ ಕೊಡೋದನ್ನ ಸ್ಟ್ರಿಕ್ಟಾಗಿ ಫಾಲೋ ಮಾಡಿದಾಗ ಏನಾಗುತ್ತೆ, ಈ ಥರ ಬರದೇ ಇರೋವಂಥ ಕಸ ಬಂದು ಬೀದಿಗೆ ಬೀಳ್ತಾ ಇದ್ದಾವೆ. ಇದ್ರ ಬಗ್ಗೆ ನಾವೊಂದು ಎಲ್ಲ ULBಗಳು ಅವ್ರ ಜೊತೆ ಕೂತ್ಕೊಂಡು ಮಾತಾಡಿ ಇದಕ್ಕೊಂದು ಪರಿಹಾರ ಕಂಡುಕೊಳ್ಳೋದಕ್ಕೆ ಇದು ಮಾಡೋಣ. ಆಮೇಲೆ ವಿಜಯನಗರ 3ನೇ ಬಡಾವಣೆ ಒಂದು ನಮಗೆ ಸೇರ್ಕೊಳ್ಳುತ್ತೆ, ವಿಜಯನಗರ 4ನೇ ಅಂತ ನಮ್ಗೆ ಬರೋದಿಲ್ಲ. ಆ ಒಂದು ನಿಟ್ಟಿನಲ್ಲೂ ನಾವು ಇದ್ರ ಬಗ್ಗೆ ನಾನು ಅವ್ರಿಗೆ ಇನ್ಫಾರ್ಮೇಶನ್ ಮಾಡಿ ಇದ್ರ ಬಗ್ಗೆನೂ ಒಂದು ಕ್ರಮ ಕೈಗೊಳ್ಳೋದಕ್ಕೆ ಒಂದು ಕಾರ್ಯರೂಪಕ್ಕೆ ಬರೋದು ಒಂದು ಒಳ್ಳೆ ಕಾರ್ಯಕ್ರಮ. ಕೂಟಗಳ್ಳಿ ನಗರಸಭೆಯಲ್ಲಿ ಕಮಿಷನ್ ಕೇಳಿದಾಗ ನಮಗಿನ್ನೂ ಇದು ಹ್ಯಾಂಡ್ ಓವರ್ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಅಧಿಕೃತವಾಗಿ ಈ ಬಗ್ಗೆ ಸರ್ಕಾರ ಅಥವಾ ಅಧಿಕಾರಿಗಳು ಯಾವ ಕ್ರಮ ತಗೊಳ್ತಾರೆ? ಯಾಕಂದ್ರೆ ಅತಂತ್ರ ಆಗಿದೆಯಾ ಏನೋ 4th ಸ್ಟೇಜ್ ವಿಜಯನಗರ 4th ಸ್ಟೇಜ್ ಅತಂತ್ರ ಆಗಿದೆ, ಇದರಿಂದಾಗಿ ಒಂದು ಕಡೆಯಲ್ಲಿ ಧಾರಾವಾಹಿ ಸೃಷ್ಟಿಯಾಗಿದೆ ಅನ್ನುವಂಥದ್ದು. ಖಂಡಿತವಾಗ್ಲೂ ನೀವು ಕೇಳ್ತಿರೋದು ಸರಿಯಾಗೇ ಇದೆ. ಅದು ಏನೀಗ ಕಳೆದ 1 ವಾರದಲ್ಲಿ ನೀವು ಗಮನಿಸಿದಂಗೆ ಈ ಮೂಡಾದಿಂದ ಏನು ನಮಗೆ ಕೊಡಬೇಕು ಅಂತ ಹೇಳಿ ಈಗ ಪ್ರೋಸೆಸ್ ನಡೀತಾ ಇದೆ. ಈ ಮೂಡಾದವ್ರಿಗೂ ನಮಗೆ ಎಲ್ಲ ಕಾರ್ಪೊರೇಷನ್ಗೆ ಹ್ಯಾಂಡ್ ಓವರ್ ಮಾಡಿದರೆ ಖಂಡಿತವಾಗ್ಲೂ ಇದನ್ನ ನಿರ್ವಹಿಸೋದಕ್ಕೆ ನಾವು ಒಂದು ಸೂಕ್ತವಾಗಿ ಕ್ರಮ ಕೈಗೊಂಡು ಅದನ್ನ ಕಾರ್ಯರೂಪಕ್ಕೆ ತರ್ತೀವಿ ಅಂತ ನಾನು ಕೇಳ್ಕೊತೀನಿ. ಮೂಡಾದಿಂದ ನಮ್ಗೆ ಅದು ಹಸ್ತಾಂತರ ಆಗಬೇಕು ಅಷ್ಟೇ, ಅದೀಗ ಪ್ರೋಸೆಸ್ ಅಲ್ಲಿದೆ. ಈ ಬಗ್ಗೆ ಆಗಿದೆ, ಈಗ ಆಲ್ಮೋಸ್ಟ್ ಮೊನ್ನೆಯಿಂದ ಇದು ಒಂದು ಕಂಟಿನ್ಯೂಸ್ ಆಗಿ ನಮ್ಮ ಆಯುಕ್ತರು ಮೀಟಿಂಗ್ ಮಾಡ್ತಾನೆ ಇದ್ದಾರೆ. ಈಗಾಗಲೇ ಅವರು ಯಾವ ಯೋಜನೆ ಏನೇನು ಕೊಡಬೇಕು ಅಂತ ಡಿಸ್ಕಷನ್ ಅಲ್ಲಿದೆ. ಇದು ಸದ್ಯದಲ್ಲೇ ಈ ತಿಂಗಳಲ್ಲಿ ಕಾರ್ಯರೂಪಕ್ಕೆ ಬರುತ್ತೆ ಅಂತ. ಅಲ್ಲಿವರೆಗೆ ಏನ್ ಕಸ ರಸ್ತೆಯಲ್ಲಿ ಇದೆಯೋ, ಈ ಮಳೆನೂ ಕೂಡ ಬಂದಿದೆ, ಮಳೆ ಮೊನ್ನೆನೂ ಕೂಡ ನೋಡ್ತಾ ಇದ್ದಾರೆ ಸೈಕ್ಲೋನ್ ಎಫೆಕ್ಟ್ ಇಂದಾಗಿ. ಈಗ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಏನು ಹುಳಗಳು ಬರುವಂತದ್ದು, ಯಾಕಂದ್ರೆ ಅಲ್ಲಿ ವಾಕಿಂಗ್ ಹೋಗ್ತಾರೆ, ಅವರಿಗೆಲ್ಲ ಸಮಸ್ಯೆ ಆಗ್ತಿದೆ. ಇದನ್ನ ಯಾರು ಎತ್ತಿಸ್ತಾರೆ ಅನ್ನುವಂಥದ್ದು, ಕ್ಲೀನ್ ಯಾರು ಮಾಡ್ತಾರೆ ಅಂತ? ಖಂಡಿತವಾಗ್ಲೂ ನಾವು ಕಾರ್ಪೊರೇಷನ್ ವತಿಯಿಂದನೂ ಇದು ಮಾಡ್ತೀವಿ. ಯಾಕೆಂದ್ರೆ ನಮ್ಮಲ್ಲೇ ಇರೋ ಪೌರ ಕಾರ್ಮಿಕರ ಸಂಖ್ಯೆ ಕಡಿಮೆ ಇದೆ. ಏನು ನಮ್ಮ ಮೈಸೂರಿಗೆ 1ನೇ ಸ್ಥಾನ ಬಂದಾಗ ಒಂದು ವಾರ್ಡ್ಗಳಲ್ಲಿ 45 ಜನದ ತನಕ ಪೌರ ಕಾರ್ಮಿಕರು ಇದ್ರು, ಈಗ ಅದು 22-23 ಜನಕ್ಕೆ ಬಂದಿದೆ. ಹಾಗಾಗಿ ನಮ್ಮಲ್ಲೂ ಒಂದು ಈ ಕೆಲಸ ಕಾರ್ಯಗಳಿಗೆ ಅಡಚಣೆ ಆಗದೇ ಇರೋಂಗೆ ಆ ಒಂದು ಮೂಡಾದವ್ರ ಜೊತೆನೂ ಮಾತಾಡಿಕೊಂಡು ನಗರಸಭೆಯವ್ರ ಜೊತೆನೂ ಮಾತಾಡಿ ಇದಕ್ಕೆ ಅಂತ ಒಂದು ಟೀಮ್ ಮಾಡಿ ಇದನ್ನು ಆದಷ್ಟು ಇನ್ನು ಸದ್ಯದಲ್ಲೇ ಇದನ್ನ ಮಾಡಿ ತೋರಿಸ್ತೀನಿ ಅಂತ ಈ ಮೂಲಕ ಹೇಳ್ತೀನಿ, ಬರೀ ಬಾಯಲ್ಲಿ ಹೇಳೋದಕ್ಕಿಂತ.